ಹಚ್ಚ ಹಸುರಾದ ಮಲೆನಾಡಿನ ಯಾವುದೋ ಒಂದು ಪುಟ್ಟ ಹಳ್ಳಿನಲ್ಲಿ ಕೂತು ನಾವೇ ಮನೆ ಹಿತ್ತಲಲ್ಲಿ ಬೆಳೆದಿರೋ ತೊಂಡೆಕಾಯಿ ಕುಯ್ತ, ಹಾಗೆ ಸಣ್ಣ ಪುಟ್ಟ ಕಾಯಿಲೆಗೆ ಮನೆ ಹಿತ್ತಲಲ್ಲಿ ಬೆಳ್ಕೊಂಡಿರೋ ಅಂತಹ ಗಿಡಮೂಲಿಕೆಗಳ ಪರಿಚಯನ ನಿಮಗೆ ಮಾಡಿಕೊಡ್ತಾ, ಮಲೆನಾಡಿನಲ್ಲಿ ಈ ಸಮ್ಮರ್ ಟೈಮಲ್ಲಿ ಅಂದರೆ ಬೇಸಿಗೆ ಟೈಮಲ್ಲಿ ಸಿಗುವಂತಹ ಕೈಗೆ ಸಿಗುವಂತಹ ಈ ಒಂದು ಅಪರೂಪದ ಹಣ್ಣಿನ ಪರಿಚಯನ ನಿಮಗೆ ಮಾಡಿಕೊಡೋದಕ್ಕೆ ನಾನಿವತ್ತು ಬಂದಿದ್ದೀನಿ. ನಿಮ್ಮೆಲ್ರಿಗೂ RR ಮಲ್ನಾಡ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಲೆನಾಡಿನ ಹೆಚ್ಚಿನ ವಿಷಯವನ್ನು ತಿಳ್ಕೋಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಹಳ್ಳಿ ಕೆಲಸ ಅಂದ್ರೇ ಹೀಗೆ, ಬೆಳಗ್ಗೆ ಕಣ್ಣು ಬಿಟ್ಟಾಗಿಂದ ರಾತ್ರಿ ಕಣ್ಣು ಮುಚ್ಚೋವರೆಗೂ ಕೆಲಸ ನಮ್ಮನ್ನು ಹುಡ್ಕೊಂಡು ಬರುತ್ತಾ ಅಥವಾ ನಾವೇ ಕೆಲಸನ ಹುಡ್ಕೊಂಡು ಹೋಗ್ತೀವಾ ಅನ್ನೋದೇ ಗೊತ್ತಾಗೋದಿಲ್ಲ. ಅದ್ರ ಮಧ್ಯೆ ಈ ಮಲೆನಾಡಿನ ಹಚ್ಚ ಹಸಿರಾದ ಪ್ರಕೃತಿ ಹಾಯ್ ಎನ್ಸೋ ಥರ ಆಗಾಗ ತಣ್ಣನೆಯ ತಂಗಾಳಿ ಬೀಸ್ತಾ ಇರುತ್ತೆ. ಒಂದೊಂದು ಬೆಳೆಗೆ ಒಂದೊಂದು ಸೀಸನಲ್ಲಿ ಕೆಲಸ ಆದರೆ ನಾವು ಬೆಳೆದಿರೋ ಈ ಗೋಡಂಬಿಗೆ ಇವಾಗಲೇ ಕೆಲಸ. ಹೌದು, ಇದನ್ನು ಮಲೆನಾಡು ಭಾಗದಲ್ಲಿ ಗೇರ್ಪೀಠ ಅಂತ ಹೇಳ್ತಾರೆ. ಸೊ ಇದು ಇವಾಗಲೇ ಕ್ರಾಪ್ ಬರೋದು, ಹಾಗಾಗಿ ಈಗಲೇ ಇದ್ರ ಕೆಲಸ ಇರುತ್ತೆ. ಬೆಳಗ್ಗೆನೇ ಹೋಗಿ ಬೀಜನ ಕುಯ್ಕೊಬಂದು ಅದನ್ನು ಒಂದೆರಡು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ಆನಂತರ ಅದನ್ನು ಸ್ಟೋರ್ ಮಾಡಿ ಆಮೇಲೆ ಏನು ಗೋಡಂಬಿ ಫ್ಯಾಕ್ಟ್ರಿ ಇರುತ್ತೆ ಅಲ್ಲಿ ಕೊಟ್ಟ ಮೇಲೆ ಒಂದು 2-3 ಪ್ರೋಸೆಸ್ ನಂತರ ನಿಮಗೆ ಫ್ರೆಶ್ ಆಗಿರುವಂತಹ ವೈಟ್ ಕಲರ್ ಗೋಡಂಬಿ, ಅಂದರೆ ಇದು ರಾ ಗೋಡಂಬಿ, ಆಮೇಲೆ ಇದರೊಳಗಡೆ ಇರ್ತಕ್ಕಂಥ ವೈಟ್ ಕಲರ್ ಗೋಡಂಬಿನ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಇದು ಗೋಡಂಬಿ ಪ್ರೋಸೆಸ್ಸು. ಇದೆಲ್ಲ ನೆನ್ನೆ ಸಂಜೆ ಕುಯ್ಕೊಂಬಂದಿರೋದು, ಅಮ್ಮ ಕುಯ್ಕೊಂಬಂದಿದ್ರು. ನಾನು ಇವತ್ತು ಬೆಳಗ್ಗೆ ಬಿಸಿಲಾಗೋ ಅಷ್ಟೊತ್ತರಲ್ಲಿ ಅದನ್ನು ಒಣಗಿಸ್ತಾ ಇದ್ದೀನಿ. ಬಿಸಿಲಾದ್ಮೇಲೆ ಹೊರಗಡೆ ಹೋಗೋದು ಸ್ವಲ್ಪ ಕಷ್ಟ, ಹಾಗೆ ಬಿಸಿಲಿಗೆ ಮುಂಚೆನೇ ನಾವು ಕೆಲಸ ಮಾಡ್ಕೋತೀವಿ. ಇದು ನೋಡಿ ಗೋಡಂಬಿ ಹಣ್ಣು ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅದು ಗೋಡಂಬಿ ಹಣ್ಣು, ಹಾಗೆ ಕೆಳಗಿರೋದು ಅದರ ಗೋಡಂಬಿಯ ರಾ ಗೋಡಂಬಿ. ಇದ್ರ ಒಳಗಡೆ ಬೀಜ ಇರ್ತದೆ. ಇದು ಬಾಯ್ಲ್ ಎಲ್ಲ ಆದಮೇಲೆ ನಿಮಗೆ ಗೋಡಂಬಿ ಸಿಗುತ್ತೆ. ಇಲ್ಲ ಅಂದರೆ ಕೆಂಡದಲ್ಲಿ ಇದನ್ನು ಸುಟ್ಕೊಂಡಾದರೂ ತಿನ್ಬೋದು. ಇದರಲ್ಲಿ 2 ಭಾಗನೂ ವೇಸ್ಟ್ ಇಲ್ಲ, 2 ಯೂಸ್ ಇದೆ. ಯಾಕಂದರೆ ಒಳಗಡೆ ಗೋಡಂಬಿ ಇರುತ್ತೆ, ಕೆಳಗಿನ ಭಾಗದಲ್ಲಿ ಒಳಗಡೆ ಗೋಡಂಬಿ ಇದ್ದರೆ ಮೇಲ್ಗಡೆ ವೈನ್ ಮಾಡ್ತಾರೆ ಹಣ್ಣಿಂದ. ಸೊ ಅತಿ ಹೆಚ್ಚು ಹಣ್ಣಲ್ಲಿ ಏನು ವೈನ್ ತಯಾರು ಮಾಡ್ತಾರೆ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರೋದು ಈ ಗೋಡಂಬಿ ಹಣ್ಣಲ್ಲಿ. ಈ ಮಲೆನಾಡಲ್ಲಿ ಮಂಗನ ಹಾವಳಿ ಜಾಸ್ತಿ ಇರೋದ್ರಿಂದ ಈ ಗೇರ್ ಹಣ್ಣನ್ನೆಲ್ಲ ಮಂಗ ತಿಂದು ಕೆಳಗಡೆ ಬೀಜನ ಬಿಸಾಕೋಗಿರುತ್ತೆ. ನಾವು ಗಿಡದಲ್ಲಿ ಕಾಯಿನ ಕುಯ್ಯೋದಕ್ಕಿಂತ ಕೆಳಗಡೆ ಗೇರ್ ಬೀಜನ ಆರಿಸ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ. ಇದು ನಮ್ಮ ಇವತ್ತಿನ ಒಂದು ಕೆಲಸ. ಆದರೆ ಇನ್ನು ನೆಕ್ಸ್ಟು ಇವತ್ತು ಅಡುಗೆ ಮಾಡಬೇಕು ಅಲ್ವಾ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಹಳ್ಳಿ ಕಡೆ ಪ್ರತಿದಿನ ತರಕಾರಿ ಸಿಗೋದಿಲ್ಲ. ಹಳ್ಳಿನಲ್ಲಿ ವಾರದಲ್ಲಿ 1 ದಿನ ಸಂತೆ ಅಂತ ನಡೆಯುತ್ತೆ. ಅವತ್ತು ಮಾತ್ರ ನಮಗೆ ಸಾಕಷ್ಟು ತರಕಾರಿಗಳು ಸಿಗುತ್ತೆ. ಅದು ಬಿಟ್ಟರೆ ಒಂದು ಸಣ್ಣ ಪುಟ್ಟ ಅಂಗಡಿ ಇದೆ, ಅಲ್ಲಿ ಕೆಲವೊಂದಿಷ್ಟು ತರಕಾರಿಗಳು ಅಂದರೆ ಒಂದು 4-5 ಥರ ತರಕಾರಿಗಳು ತಂದಿಟ್ಕೊಂಡಿರ್ತಾರೆ. ಅದರಲ್ಲಿ ನಾವು ಯಾವುದಾದ್ರೂ ಆರಿಸ್ಕೊಂಡು ತರಬೇಕಾಗತ್ತೆ. ಹಳ್ಳಿ ಕಡೆ ಅಂದಿದ ತಕ್ಷಣ ಮನೆ ಬಾಗಿಲಲ್ಲಿ 1-2 ತರಕಾರಿ ಗಿಡಗಳನ್ನು ಬೆಳ್ಕೊಳ್ಳೋದು ವಾಡಿಕೆ. ಆದರೆ ಈಗ ಅದು ಸಾಧ್ಯ ಆಗೋದಿಲ್ಲ. ಏಕೆಂದರೆ ಮಂಗನ ಕಾಟ ಜಾಸ್ತಿ ಆಗಿರೋದ್ರಿಂದ, ಮನೆ ಬಾಗಿಲಲ್ಲೆಲ್ಲ ಮಂಗ ಇರೋದ್ರಿಂದ ನಾವು ಏನೇ ತರಕಾರಿ ಬೆಳೆದ್ರೂ ಮಂಗ ಕಿತ್ಕೊಂಡು ಹೋಗುತ್ತೆ. ಹಾಗಾಗಿ ಮಂಗ ಏನು ತಿನ್ನಲ್ಲ ಆ ತರಕಾರಿನ ಮಾತ್ರ ಹಾಕಬೇಕಾಗತ್ತೆ. ಅಂಥದ್ರಲ್ಲಿ ಆರಿಸಿ ನಾವು ಮಲೆನಾಡು ಭಾಗದಲ್ಲಿ ನಮ್ಮ ಸೈಡಲ್ಲಿ ಜಾಸ್ತಿ ಬೆಳ್ಕೊಳ್ಳೋದು ಈ ತೊಂಡೆಕಾಯಿ, ಬಸಳೆ ಸೊಪ್ಪು, ಹಾಗೆ ಬೆಂಡೆಕಾಯಿ. ಇಂಥದ್ದೆಲ್ಲ ಮಂಗ ತಿನ್ನಲ್ಲ. ಅದರಲ್ಲಿ ಸ್ವಲ್ಪ ಲೋಳೆ ಅಂಶ ಇರುತ್ತೆ ಬೆಂಡೆಕಾಯಲ್ಲಿ, ಹಾಗೆ ತೊಂಡೆಕಾಯಲ್ಲಿ ಸೊನೆ ಇರುತ್ತೆ. ಸೊ ಈ ಒಂದು ಕೆಲವೊಂದು ರೀಸನ್ಗೋಸ್ಕರ ಆ ಮಂಗ ಮುಟ್ಟೋದಿಲ್ಲ. ಹಾಗಾಗಿ ಈ ಸೊಪ್ಪಂಥದ್ದು ಮತ್ತು ಈ ಥರ ತರಕಾರಿಗಳನ್ನು ನಾವು ಬೆಳ್ಕೊತೀವಿ. ಅದೇ ಥರ ನಾನು ಮನೆ ಹಿತ್ತಲಲ್ಲಿ ಈ ಥರ ತೊಂಡೆ ಬಳ್ಳಿನ ಹಾಕಿದ್ದೆ, ತೊಂಡೆ ಚಪ್ರ ಮಾಡಿದ್ದೆ. ಇವತ್ತು ಸಾರು ಮಾಡಲಿಕ್ಕೆ ಏನೂ ಇರಲಿಲ್ಲ, ಹಾಗಾಗಿ ಇಲ್ಲಿಂದಾನೆ ಫ್ರೆಶ್ ಆಗಿ ತೊಂಡೆಕಾಯಿ ಕುಯ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಅದ್ರ ಜೊತೆಗೆ ತೊಂಡೆ ಚಪ್ಪರ ಅಥವಾ ತೊಂಡೆ ಬಳ್ಳಿನ ನಾನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ತೊಂಡೆ ಚಪ್ಪರ ತುಂಬ ಹಸಿರಾಗಿರುತ್ತೆ, ಕಾಯಿ ಕೂಡ ಹಸಿರಾಗಿರೋದ್ರಿಂದ ಕುಯ್ಬೇಕಂದ್ರೆ ತುಂಬ ಕೇರ್ಫುಲ್ಲಾಗಿ ಕುಯ್ಬೇಕು. ಎಲೆ ಸಂದಿ ಎಲ್ಲ ಬಚ್ಚಿಟ್ಕೊಂಡಿರುತ್ತೆ, ಗೊತ್ತಾಗೋದಿಲ್ಲ. ಕರೆಕ್ಟಾಗಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ ನೋಡಿ ನಾವು ಕುಯ್ಬೇಕಾಗತ್ತೆ. ನಾವು ಎಷ್ಟೇ ಕ್ಲೀನಾಗಿ ಕುಯ್ದಿದ್ದೀವಿ ಅಂತ ಅಂದ್ರೂ ಅದು ಹಣ್ಣಾದ್ಮೇಲೆ ಅದು ಕೆಂಪಾಗುತ್ತೆ, ಆಗಲೇ ಗೊತ್ತಾಗುತ್ತೆ ಅಲ್ಲೂ ಒಂದು ತೊಂಡೆಕಾಯಿ ಇತ್ತು ಅಂತ ಹೇಳಿ. ಹಾಗಾಗಿ ಅಮ್ಮ ಒಂದು ಮಾತು ಹೇಳ್ತಾರೆ, ತೊಂಡೆಕಾಯಿ ಕುಯ್ಬೇಕಂದ್ರೆ ಮಾತಾಡಬಾರ್ದು, ಮಾತಾಡಿದ್ರೆ ತೊಂಡೆಕಾಯಿ ಬಚ್ಚಿಟ್ಕೊಳ್ಳುತ್ತೆ ಅಂತ ಹೇಳಿ. ಅದು ಸರಿ ಇರ್ಬೋದು. ಯಾಕೆ ಅಂತಂದರೆ
ನಾವು ತೊಂಡೆಕಾಯಿನ ಎಷ್ಟೇ ಕರೆಕ್ಟಾಗಿ ನೋಡಿ ಕುಯ್ದ್ರೂ ಅದು ಕೆಲವೊಂದು ಸಿಗೋದಿಲ್ಲ, ಅಲ್ಲೇ ಉಳ್ಕೊಬಿಡುತ್ತೆ. ಆದರೆ ಮಾತಾಡ್ತಾ ನಾವು ಕುಯ್ದ್ವಿ ಅಂತಂದರೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಮಾತಿನ ಮೇಲೆ ಇರೋದ್ರಿಂದ ನಾವು ಸರಿಯಾಗಿ ತೊಂಡೆಕಾಯಿನ ನೋಡಿ ಕುಯ್ಯೋದಿಲ್ಲ. ಹಾಗಾಗಿ ಈ ಮಾತನ್ನು ಹೇಳಿರ್ಬೋದೇನೋ ಅಂತ ನಾನು ಅನ್ಕೊತೀನಿ, ಗ್ಯಾರಂಟಿ ಗೊತ್ತಿಲ್ಲ. ಆಮೇಲೆ ಇದು ತೊಂಡೆಬಳ್ಳಿ ಚಪ್ರ ಆದಮೇಲೆ ಏನು ಹಚ್ಚಿದ್ವಿ ಅದಕ್ಕಿಂತ ಜಾಸ್ತಿ ಇಲ್ಲಿ ಪಕ್ಕದಲ್ಲಿ ಕೃಷ್ಣ ತುಳಸಿ ಗಿಡ ಇತ್ತು. ಅದ್ರ ಮೇಲೆ ಒಂದೆರಡು ಬಳ್ಳಿ ಹೋಗಿತ್ತು. ಅಲ್ಲೇ ಸಾಕಷ್ಟು ತೊಂಡೆಕಾಯಿಗಳು ಇತ್ತು. ನೋಡಿ ಯಾವ ಸೈಜಲ್ಲಿದೆ ತೊಂಡೆಕಾಯಿ ಅಂತ. ನಾವು ಇಲ್ಲಿ ಮನೆ ಬಾಗಿಲಲ್ಲಿ ಬೆಳ್ಕೊಂಡಿರೋ ತರಕಾರಿಗೆ ಯಾವುದೇ ರೀತಿ ಗಿಡಮೂಲಿಕೆ ಆಗಲಿ, ಕೀಟನಾಶಕ ಆಗಲಿ ಅಥವಾ ರಾಸಾಯನಿಕ ಗೊಬ್ಬರ ಆಗಲಿ ಹಾಕಲಿಲ್ಲ. ನ್ಯಾಚುರಲ್ ಆಗಿ ಬೆಳೆದಿರೋ ಅಂಥದ್ದು, ಮಣ್ಣಿನಲ್ಲಿರೋ ಸಾರನ್ನು ತಗೊಂಡು ಹಾಗೆ ಸಗಣಿ ನೀರನ್ನು ಸಾರನ ಎಳ್ಕೊಂಡು ಅದು ಬಿಟ್ಟಿರೋ ಅಂಥದ್ದು. ಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ತರಕಾರಿಗಳನ್ನು ಹಿಂದಿನ ಕಾಲದಲ್ಲಿ ಬೆಳೆದು ಮನೆ ಬಾಗಿಲಲ್ಲಿ ಅವರೇ ಸಾರು ಮಾಡ್ತಾಯಿದ್ರು. ಹಾಗಾಗಿ ಅವ್ರು ಮಾಡ್ತಕ್ಕಂತಹ ಒಂದು ಅಡುಗೆಗಳು ಅಷ್ಟು ರುಚಿ ಕೊಡ್ತಾಯಿತ್ತು. ಇವತ್ತು ನಾವು ಏನೇ ತರಕಾರಿ ಹಾಕಿ ಸಾರು ಮಾಡಿದ್ರೂ ಅಥವಾ ಒಂದು ರೆಸಿಪಿಗಳನ್ನು ಮಾಡಿದ್ರೂ ಸಾಕಷ್ಟು ಬಗೆ ಬಗೆಯ ಮಸಾಲೆಗಳು ಹಾಕಬೇಕು ಒಂದು ಹಂತದ ಟೇಸ್ಟ್ ಬರಲಿಕ್ಕೆ. ಬಟ್ ಅವಾಗೆಲ್ಲ ಯಾವುದೇ ರೀತಿ ಆಡಂಬರ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಒಗ್ಗರಣೆ ಹಾಕಿದ್ರೂ ಎಷ್ಟು ಒಂದು ಒಳ್ಳೆ ಪರಿಮಳ, ಘಮ ಹಾಗೆ ರುಚಿನ ಕೊಡ್ತಾ ಇತ್ತು ಅಲ್ವಾ. ಇವತ್ತಿನ ಪರಿಸ್ಥಿತಿನೇ ಆಗಿದೆ. ಹಾಗೆ ಇಲ್ಲಿ ನೋಡಿ, ಇದು ನೀವು ನೋಡಿರ್ಬೋದು ಪಾರ್ಕ್ಗಳಲ್ಲಿ ಹಾಗೆ ಮನೆಗಳಲ್ಲಿ ರೋಡ್ ಸೈಡಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಇದನ್ನು ಶೋ ಗಿಡ ಆಗಿ ಬಳಸ್ತಾರೆ. ಬಟ್ ಇಲ್ಲಿ ನಮಗೆ ಒಂದು ಇದು ಗಿಡಮೂಲಿಕೆ ಆಗಿ ಬಳಕೆ ಆಗುತ್ತೆ, ಅಂದರೆ ಔಷಧಿ ಸಸ್ಯ ಆಗಿ ಬಳಕೆ ಆಗುತ್ತೆ. ನಾನು ಇದೇನು ತೋರಿಸ್ತಾ ಇದ್ದೀನಿ ದಂಟಿನ ಭಾಗ, ಈ ಭಾಗ ಪೋರ್ಷನ್ನ ತಗೋಬೇಕು. ಇದರಲ್ಲಿ ಆ ಕಡೆ ಈ ಕಡೆ ಇರ್ತಕ್ಕಂತಹ ಎಲೆನೆಲ್ಲ ಕಟ್ ಮಾಡಿ ದಂಟನ್ನು ಮಾತ್ರ ತಗೊಂಡು ಅದನ್ನು ಕೆಂಡ ಅಥವಾ ಬೆಂಕಿನಲ್ಲಿ ಸುಟ್ಟು ಬಾಡಿಸ್ಕೋಬೇಕು. ಬಾಡಿಸಿ ಅದನ್ನು ಜಜ್ಜಿ ರಸ ತೆಗೆದು ಸೋಸಿ ಒಂದು 2-3 ಟೇಬಲ್ ಸ್ಪೂನ್ ರಸಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೇನುತುಪ್ಪನ ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಸೇವಿಸೋದ್ರಿಂದ ನಿಮಗೆ ಗಂಟ್ಲಲ್ಲಿ ಅಥವಾ ಎದೆನಲ್ಲಿ ಎಷ್ಟೇ ಗಟ್ಟಿಯಾದ ಕಫ ಸೇರಿಕೊಂಡಿದ್ರೂ ಪೂರ್ತಿ ಅದು ವಾಮಿಟ್ ಆಗುತ್ತೆ. ಇದನ್ನು ಮಕ್ಕಳಿಗೆ ಕೂಡ ಕೊಡ್ಬೋದು, ಆದರೆ ತೀರಾ ಸಣ್ಣ ಮಕ್ಕಳಿಗೆ ಕೊಡೋದು ಬೇಡ. ಯಾಕಂದರೆ ತುಂಬ ಹೊಟ್ಟೆ ಕಿವುಚುತ್ತೆ. ಸೊ ನಿಮ್ಗೆ ಏನಾದರೂ ಪಿತ್ತ ಆಗಿತ್ತು ಅಂದರೂ ಸಮೇತ ಇದನ್ನು ಕುಡಿಬೋದು. ಯಾಕಂದರೆ ಅದೇನು ಹುಳಿ ಅಂಶ ಅಥವಾ ಕೆಟ್ಟ ಅಂಶ ಎದೆ ತನಕ ಸೇರಿಕೊಂಡಿರುತ್ತೆ, ಅದನ್ನೆಲ್ಲ ಅದು ಕ್ಲೀನಾಗಿ ವಾಶ್ ಮಾಡ್ಕೊಂಬರುತ್ತೆ. ಕುಡಿದು 5 ನಿಮಿಷದಲ್ಲಿ ವಾಮಿಟ್ ಆಗುತ್ತೆ. ಆಮೇಲೆ ಕೆಂಪು ಹರವೆ ಗಿಡ ಹಾಕಿದ್ವಿ, ಅದ್ರ ಸೀಡ್ಸ್ ತೋರಿಸ್ಲಿಕ್ಕೆ ನೋಡಿದೆ, ಬಟ್ ಅದರಲ್ಲಿ ಇನ್ನೂ ಬೀಜ ಆಗಲಿಲ್ಲ. ಆಮೇಲೆ ಇದು ಗೊತ್ತಲ್ವ, ಇದು ಕಾಕಿ ಸೊಪ್ಪು ನೀವು ತಂಬುಳಿ ಎಲ್ಲ ಕೇಳಿರ್ಬೋದು. ಇದೆಲ್ಲ ನಾವು ಬೀಜ ಹಾಕಿರೋದಲ್ಲ, ಇದು ತಾನಾಗೆ ಬೆಳೆದಿರೋ ಅಂಥದ್ದು. ಇದು ಬೆಳೆದ ಮೇಲೆ ಇದರ ಎಲೆನೆಲ್ಲ ತೆಗೆದುಬಿಟ್ಟು ಇದನ್ನು ಕಾಕಿ ಸೊಪ್ಪಿನ ತಂಬುಳಿ ಮಾಡೋದ್ರಿಂದ ಬ್ಲಡ್ ಪ್ಯೂರಿಫೈ ಆಗುತ್ತೆ, ಹಾಗೆ ಬ್ಲಡ್ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಇದು ಬಿಳಿ ತುಂಬೆ ಗಿಡ. ಇದರ ಬಿಳಿ ತುಂಬೆನ ಹೂ ಏನಿದೆ ಅದನ್ನು ಜಜ್ಜಿ ರಸ ತೆಗೆದು ಅದನ್ನು ಸೋಸಿ ಜೇನುತುಪ್ಪದಲ್ಲಿ ಅರ್ಧ ಟೇಬಲ್ ಸ್ಪೂನ್ ಜೇನುತುಪ್ಪದಲ್ಲಿ ಸೇರಿಸ್ಬಿಟ್ಟು ಕುಡಿಸೋದ್ರಿಂದ ಕಫಕ್ಕೆ ತುಂಬ ಒಳ್ಳೆಯದು, ಕಫ ಕರಗುತ್ತೆ. ಮತ್ತು ಈ ಸಣ್ಣ ಮಕ್ಕಳಿಗೆ ಕೈಯಲ್ಲಿ ಕಾಲಲ್ಲೆಲ್ಲ ನರ ಕಾಣಿಸ್ತಾ ಇರುತ್ತೆ ನೋಡಿ ಹಸಿರಾಗಿ, ಆ ಟೈಮಲ್ಲಿ ಇದನ್ನು ಔಷಧಿ ಸಸ್ಯ ಆಗಿ ಬಳಕೆ ಮಾಡ್ತಾರೆ. ಅದೇ ರಸ ತೆಗೆದುಬಿಟ್ಟು ಅದನ್ನು ಜೇನುತುಪ್ಪದ ಜೊತೆ ಬೆರೆಸಿ ಕುಡಿಸೋದ್ರಿಂದ ಕ್ರಮೇಣ ನರ ಏನು ಕಾಣುತ್ತೆ ಅದು ಹೋಗುತ್ತೆ. ಸೊ ಅದಕ್ಕೆ ಇದನ್ನು ಬಳಕೆ ಮಾಡ್ತಾರೆ. ಆಮೇಲೆ ಇವತ್ತು ನಾನು ತೊಂಡೆಕಾಯಿ ಕುಕ್ಕೊಂಬಂದಿದ್ನಲ್ಲ ಅದನ್ನು ಈಗಲೇ ಸಾರು ಮಾಡ್ತಾಯಿದ್ದೀನಿ. ಅಮ್ಮ ಒಲೆ ಮೇಲೆ ಕಡುಬಿಟ್ಟಿದ್ದಾರೆ, ಕೊಟ್ಟೆ ಕಡುಬು, ಮಲೆನಾಡಿನ ಕೊಟ್ಟೆ ಕಡುಬು. ಸೊ ಅದಕ್ಕೇನಾದರೂ ಚಟ್ನಿ ಮಾಡೋಣ ಅಂದ್ಕೊಂಡ್ವಿ, ಬಟ್ ಅದಕ್ಕೆ ಚಟ್ನಿಗಿಂತ ಸಾಂಬಾರು ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಬೇರೆ ಏನು ತರಕಾರಿ ಇರಲಿಲ್ಲ ಅಂತ ತೊಂಡೆಕಾಯಿ ಕುಯ್ಕೊಂಬಂದು ಸಾಂಬಾರೇ ಮಾಡ್ತಾಯಿದ್ದೀನಿ. ನಾನು ಡಿಫ್ರೆಂಟಾಗಿ ಇಲ್ಲಿ ತೊಂಡೆಕಾಯಿ ಸಾರನ್ನು ಮಾಡ್ತಾಯಿಲ್ಲ, ನಮ್ಮ ಹಳ್ಳಿ ಶೈಲಿನಲ್ಲೇ ಮಾಡ್ತಾಯಿದ್ದೀನಿ. ನಾವು ತರಕಾರಿಗೇ ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಚಿ ಹಾಕಿ ಒಲೆ ಮೇಲೆ ಬೇಯಿಸ್ಕೊಬಿಡ್ತೀವಿ. ಬೇರೆ ಕಡೆ ಎಲ್ಲ ತರಕಾರಿನ ಎಕ್ಸ್ಟ್ರಾ ಬೇಯಿಸ್ಕೊತಾರೆ, ಹಾಗೆ ಟೊಮೊಟೊ ಒಗ್ಗರಣೆ ಬೇರೆ ಹಾಕ್ತಾರೆ, ಈ ಥರ ಇರುತ್ತೆ ಅಲ್ವಾ. ಬಟ್ ನಾನಿಲ್ಲಿ ದಿಢೀರ್ ಅಂತ ಹೇಳಿ ಮಲೆನಾಡು ಶೈಲಿನಲ್ಲೇ ಮಾಡ್ತಾಯಿದ್ದೀನಿ. ಆಮೇಲೆ ನಾವು ಅಷ್ಟು ಕ್ಲೀನಾಗಿ ನೋಡಿ ತೊಂಡೆಕಾಯಿ ಕುಯ್ಕೊಂಬಂದಿದ್ರೂ ಉಳ್ಕೊಂಡಿರುತ್ತೆ ಅಂತ ಹೇಳಿದ್ದೆ ಅಲ್ವಾ. ನಾನು ತರಕಾರಿ ಹೆಚ್ಚ್ತಾ ಇದ್ದೀನಿ, ಅಮ್ಮ ಇನ್ನೊಂದು 4 ತೊಂಡೆಕಾಯಿ ಇದೆ ಇಲ್ಲಿ ತಗೋ ಅಂತ ಹೇಳಿ ತೊಗೊಂಬಂದು ಕೊಟ್ಟರು. ಇನ್ನೂ ನೋಡೋಕೆ ಹೋದರೆ ಇನ್ನೂ ಒಂದು 4 ಸಿಗುತ್ತೆ, ಬಟ್ ಬೇಡ, ಇವತ್ತಿಗೆ ಇಷ್ಟು ಸಾಕಲ್ವಾ. ಹಾಗಾಗಿ ಇದನ್ನೆಲ್ಲ ಹೆಚ್ಚಿ ನಾನು ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ.
ಎಲ್ಲ ರೆಡಿಯಾಗಿದೆ. ಈಗ ನಾನು ಫಸ್ಟು ಬೇಳೆ ಬೇಯಿಸ್ಕೊತೀನಿ. ಕುಕ್ಕರ್ನಲ್ಲಿ ಒಂದು 3 ಲೋಟ ನಾನು ಬೇಳೆನ ಹಾಕಿ ಒಂದು 3 ವಿಷಲ್ ಹೊಡೆಸ್ಕೊತೀನಿ. ಫಸ್ಟೆಲ್ಲ ನಾವು ಬೇಳೆನ ಒಲೆ ಮೇಲೇ ತಾಲಿನಲ್ಲಿ ಇಟ್ಬಿಟ್ಟು ಬೇಯಿಸ್ತಾ ಇದ್ವಿ, ಸಿಲ್ವರ್ ತಾಲಿನಲ್ಲಿಟ್ಟು. ಬಟ್ ಇವಾಗಿನ ಬೇಳೆ ಎಲ್ಲ ನಾವು ಬೇಳೆ ಬೇಯಿಸ್ಬೇಕು ಅಂತ ಅಂದರೆ ಸಾಧಾರಣ 2-3 ಗಂಟೆ ಫ್ರೀ ಮಾಡ್ಕೊಂಡಿರಬೇಕು, ಎಷ್ಟು ಬೇಯಿಸಿದ್ರೂ ಬೇಯೋದಿಲ್ಲ. ಹಾಗಾಗಿ ನಾನು ಈ ಬೇಳೆನೆಲ್ಲ ನಾನು ಕುಕ್ಕರ್ನಲ್ಲೇ ಬೇಯಿಸ್ಕೊತೀನಿ, ಅಡುಗೆ ಬೇಗ ಆಗುತ್ತೆ ಅಂತ ಹೇಳಿ. ಅಮ್ಮ ಮಲೆನಾಡಿನ ಉಂಡೆ ಕಡುಬು ಮಾಡಿಟ್ಟಿದ್ರು, ಅದು ಕೂಡ ಬೆಂದಿದೆ. ಸಾರೊಂದಾದರೆ ತಿಂಡಿಗೆ ರೆಡಿ ಆಯಿತು. ನಾನು ಬೇಳೆ ಮತ್ತು ತರಕಾರಿ ಎಲ್ಲ ಬೇಯಿಸ್ಕೊಂಡ ನಂತರ ಈ ಕಾಯಿಗೆ ಖಾರ ಹಾಕಲಿಕ್ಕೆ ಅಂತ ಹೇಳಿ ಕಾಯಿ ತುರ್ಕೊಳ್ಳೋಣ ಅಂತ ಹೇಳಿ ಬಂದೆ. ನಾನಿಲ್ಲಿ ಏನು 3 ಲೋಟ ಬೇಳೆ ಇಟ್ಟಿದ್ದೆ, ಅದಕ್ಕೆ ನಾನು ಒಂದು ಅರ್ಧ ಹೊಳಕೆ ಕಾಯನ್ನು ಹಾಕಿ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಮನೇಲೇ ಮಾಡ್ಕೊಂಡಿರೋವಂಥ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈಗೆಲ್ಲ ಸಾಂಬಾರು ಪುಡಿನ ಯೂಸ್ ಮಾಡ್ತೀವಿ, ಆದರೆ ಮೊದಲೆಲ್ಲ ಕೈ ಖಾರನೇ ಮಾಡ್ಕೊತಾ ಇದ್ದಿದ್ದು. ಕೈ ಖಾರ ಅಂತ ಅಂದರೆ ಕಾಯಿ ಮತ್ತು ಟೊಮೊಟೊ, ಈರುಳ್ಳಿ, ಜೀರಿಗೆ, ಹಾಗೆ ಒಣಮೆಣ್ಸಿನ್ಕಾಯಿ, ಧನಿಯಾಕಾಳು ಇದನ್ನೆಲ್ಲ ಪ್ರತಿದಿನ ಆ್ಯಡ್ ಮಾಡಿಕೊಂಡು ಮಾಡ್ಕೊತಾಯಿದ್ರು. ಬಟ್ ಆ ಸಾರು ತುಂಬ ಟೇಸ್ಟ್ ಕೊಡ್ತಿತ್ತು, ಖಾರ ತುಂಬ ಟೇಸ್ಟ್ ಬರ್ತಾಯಿತ್ತು. ಈಗಿನ ಸಾಂಬಾರು ಪುಡಿ ಆ ಥರ ಎಲ್ಲ ಏನು ಬಳಸ್ತಾ ಇರಲಿಲ್ಲ. ಇವಾಗಲೂ ಕೂಡ ಎಷ್ಟೋ ಜನ ಈ ಥರ ಸಾಂಬಾರು ಪುಡಿ ಬಳಸಿದ್ದ ಸಾರನ್ನು ನಮ್ಮ ಕಡೆಯಲ್ಲಿ ತಿನ್ನೋದಿಲ್ಲ, ಅವರಿಗೆ ಕೈ ಖಾರ ಹಾಕಿ ಮಾಡಿದ್ರೇ ಟೇಸ್ಟ್ ಕೊಡೋದು ಅಂತ ಹೇಳ್ತಾರೆ. ಇದೆಲ್ಲ ಆಯಿತು, ಮಿಕ್ಸಿಗೆ ಹಾಕಿ ಖಾರ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ರೆ ಪವರ್ ಕಟ್ಟಾಗಿದೆ. ಈ ಕಟ್ಟಾಗಿರೋ ಪವರ್ ಯಾವಾಗ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ಅಷ್ಟೊತ್ತರಲ್ಲಿ ನಮ್ಮದು ಮಧ್ಯಾಹ್ನ ಊಟನೇ ಆಗೋಗಿರುತ್ತೆ. ಹಾಗಾಗಿ ಅದಕ್ಕೆ ವೆಯ್ಟ್ ಮಾಡಿದೆ, ನಾನು ಕಡಿಯೋ ಕಲ್ಲಿಗೆ ಹಾಕಿಬಿಟ್ಟು ನಾನು ಖಾರನ ತಿರ್ಸ್ಕೊತಾ ಇದ್ದೀನಿ. ಕಾಯಿ ಸ್ವಲ್ಪನೇ ಇದ್ದಿದ್ದರಿಂದ ನನಗೆ ಒಂದು ಅರ್ಧ ಗಂಟೆನಲ್ಲೇ ಖಾರ ರೆಡಿ ಆಯಿತು. ಸೊ ಅದನ್ನು ಕ್ಲೀನಾಗಿ ತಕ್ಕೊಂಡು ನಾನಿವಾಗ ಬೇಯಿಸ್ಕೊಂಡಿರೋಂತಹ ಬೇಳೆನ ಹಾಗೆ ತರಕಾರಿನ ಇದಕ್ಕೆ ಆ್ಯಡ್ ಮಾಡಿ ಒಲೆ ಮೇಲಿಟ್ಟು ಕುದಿಸ್ಕೊತೀನಿ. ಅದು ಕುದಿಬೇಕಂದ್ರೆ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ನಮಗೆ ಏನೇ ಅಡುಗೆ ಮಾಡಿದ್ರೂ ಒಲೆ ಮೇಲೆ ಮಾಡದೇ ಇದ್ದರೆ ಸ್ವಲ್ಪ ಸಮಾಧಾನನೇ ಆಗೋದಿಲ್ಲ. ಸೊ ನಮಗೆ ಮಾಡಿರೋ ಅಡುಗೆ ತೃಪ್ತಿ ಮತ್ತು ಸಮಾಧಾನ ಕೊಡಬೇಕು ಅಂತ ಅಂದರೆ ನಾವು ಒಲೆ ಮೇಲೆ ಇಟ್ಟೇ ಮಾಡಬೇಕು. ನೋಡಿ, ಹಳ್ಳಿ ಶೈಲಿನಲ್ಲಿ ನಾವೇ ಫ್ರೆಶ್ ಆಗಿ ತರಕಾರಿನ ಕುಯ್ಕೊಂಬಂದು ಕಲ್ಲಲ್ಲಿ ಖಾರನ ಕಡ್ದು ಹಾಗೆ ಒಲೆ ಮೇಲೆ ಬೇಯಿಸಿ ಒಂಥರ ಟೇಸ್ಟಿ ಆಗಿರುತ್ತೆ ಅಲ್ವಾ. ಸಾರು ತುಂಬಾ ಟೇಸ್ಟಿ ಆಗಿರುತ್ತೆ. ನಾವು ಸುಮ್ಮನೆ ಏನೂ ಇಲ್ಲ ಅಂತ ಹೇಳಿ ಹಾಗೆ ಆಡಂಬರ ಮಾಡದೆ ಮಾಡಿದ್ರೂ ಅದೊಂಥರ ನಮ್ಗೆ ಊಟ ಮಾಡಬೇಕಂದ್ರೆ ತೃಪ್ತಿ ಕೊಡುತ್ತೆ. ಇದು ಮಲೆನಾಡಿನ ಊಟ. ಆಮೇಲೆ ನಾನು ನಿಮಗೆ ಈ ಹಣ್ಣಿನ ಬಗ್ಗೆ ಹೇಳಲೇಬೇಕು. ಇದು ಮಲೆನಾಡಿನ ನಮ್ಮ ಮನೆ ಸುತ್ತಮುತ್ತ ಈ ಮರ ತುಂಬ ಇದೆ. ಅಂದರೆ ನಮ್ಮ ಹೊಲದೊಳಗಡೆನೆ ಇದ್ರ ಮರ ಒಂದು 5-6 ಮರನಾದರೂ ಇದೆ. ಆದರೆ ಈ ಹಣ್ಣು ವರ್ಷಕ್ಕೆ ಒಂದು ಸಿಗೋದು ನಮಗೆ ಕಷ್ಟನೇ. ಯಾಕಂದರೆ ಈ ಹಣ್ಣಿನ ಮರ ಇದೆಯಲ್ಲ, ಇದನ್ನು ಹೆಬ್ಬಲ್ಸು ಅಂತ ಹೇಳ್ತೀವಿ. ಈ ಹೆಬ್ಬಲ್ಸಿನ ಮರ ತುಂಬ ಎತ್ತರದಲ್ಲಿರುತ್ತೆ. ಈಗ ನಾವು ನಾರ್ಮಲ್ ಹಲಸಿನಕಾಯಿ ಮರನೆಲ್ಲ ನೋಡಿರ್ತೀವಿ, ಅದನ್ನು ಮರ ಹತ್ತಿ ಅಥವಾ ಏನೋ ದೋಟಿ ಹಾಕಿ ಎಳೆದು ಅದನ್ನು ಕುಯ್ಬೋದು. ಬಟ್ ಈ ಹಣ್ಣಿನ ಮರ ಹಾಗಲ್ಲ, ತುಂಬ ಹೈಟ್ ಹೋಗಿರುತ್ತೆ. ಆಮೇಲೆ ಒಂದು ಹೆರೆನಲ್ಲಿ ಏನಿಲ್ಲ ಅಂತ ಅಂದರೂ ಒಂದು 50-60 ಕಾಯಿ ನೇತಾಡ್ತಾ ಇರುತ್ತೆ. ಇದು ತುಂಬ ದೊಡ್ಡದಿಲ್ಲ, ಚಿಕ್ಕ ಚಿಕ್ಕದು. ಸೊ ಆ ಹೆರೆನಲ್ಲಿ 50-60 ಕಾಯಿ ನೇತಾಡ್ತಾ ಇದ್ರೂ ನಮಗೆ ಕುಯ್ಯೋಕ್ಕಾಗಲ್ಲ. ಕುಯ್ಲಿಕ್ಕೆ ದೊಡ್ಡಿಗೆ ಸಿಗಲ್ಲ, ಮರ ಹೈಟಲ್ಲಿರುತ್ತೆ, ದಪ್ಪ ಇರುತ್ತೆ, ಹತ್ತಲಿಕ್ಕಾಗಲ್ಲ. ಸೊ ಅದಾಗೆ ಬೀಳುತ್ತೇನೋ ಅಂತ ನೋಡಿದ್ರೆ ಅದಾಗೆ ಬೀಳಲಿಕ್ಕೂ ಬಿಡೋದಿಲ್ಲ ಮಂಗಗಳು. ಸೊ ಮಂಗ ಎಲ್ಲ ಬಂದು ಕಾಯಿನೇ ಕುಯ್ದು ಬಿಸಾಕಿ ಹೋಗಿರುತ್ತೆ. ಅದು ಎಲ್ಲೋ ನಮ್ಮ ಅದೃಷ್ಟಕ್ಕೆ ಒಂದು ಬಿದ್ದಿತ್ತು. ಮಕ್ಕಳು ತುಂಬ ದಿನದಿಂದ ಕೇಳ್ತಾಯಿದ್ರು ಹೆಬ್ಬಲ್ಸ್ ಬೇಕು ಅಂತ. ಅವರ ಅದೃಷ್ಟ ಅನಿಸುತ್ತೆ. ಸೊ ಇವತ್ತೊಂದು ಹೆಬ್ಬಲ್ಸ್ ಬಿದ್ದಿತ್ತು, ಬೆಳಗ್ಗೆಯಿಂದ ಎಬ್ಬಿಸ್ತಾ ಇದ್ದೆ ಎದ್ದೇಳಿ ಅಂತ ಹೇಳಿ, ಎದ್ದೇಳ್ತಾ ಇರಲಿಲ್ಲ. ಹೆಬ್ಬಲ್ಸಿನ ವಿಷಯ ಎತ್ತಿದ ತಕ್ಷಣ ಯಾವ ರೀತಿ ಕುತ್ಕೊಂಡು ಬೆಳಗ್ಗೆ ಮುಂಚೆನೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಚಿಕ್ಕ ಚಿಕ್ಕ ಸೋಳೆ ಇದು, ಆದರೂ ಸೋಳೆ ತುಂಬ ದೊಡ್ಡದಿರೋದಿಲ್ಲ. ಅದು ಫುಲ್ಲು ಸೀಡ್ಸೇ ಇರೋದು, ಅದರಲ್ಲಿ ಬೀಜನೇ ಇರೋದು. ಅದ್ರ ಮೇಲೆ 1 ಅಥವಾ 2 ಲೇಯರ್ ಅಷ್ಟು ಮಾತ್ರ ಹಣ್ಣಿರುತ್ತೆ. ಅದನ್ನು ಚೀಪ್ಬಿಟ್ಟು ಅದರ ಬೀಜನ ಬಿಸಾಕಬೇಕು. ಇವತ್ತಿನ ವ್ಲಾಗ್ ಹೀಗಿತ್ತು. ಸಾರು ಕೂಡ ಕುದೀತಾ ಇದೆ. ಆವಾಗಲೇ ಒಗ್ಗರಣೆ ಹಾಕಿದೆ, ನಾನು ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ. ಈಗ ಇದನ್ನು ಇಳಿಸಿಡ್ತೀನಿ. ಇವತ್ತಿನ ಬೆಳಗ್ಗಿನ ವ್ಲಾಗು ಇದಾಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.